ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸ್ YTI ಚಾನೆಲ್. ಇವತ್ತಿನ ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ರೆಜಿಸ್ಟರ್ಸ್ ಪಾರ್ಟ್ 1 ಬಗ್ಗೆ ನೋಡೋಣ. ಇದರಲ್ಲಿ 2 ಟೈಪ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಮುಂದಿನ ಕ್ಲಾಸಲ್ಲಿ ಉಳಿದಿರೋ 2 ಟೈಪ್ ಅನ್ನು ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಟಾಪಿಕ್ ಬಂದು 7 ಸೆಗ್ಮೆಂಟ್ ಡಿಸ್ಪ್ಲೇ, ರೆಜಿಸ್ಟರ್ಸ್ ಅಂಡ್ ಮೆಮೊರಿ ಚಾಪ್ಟರ್ ಅಲ್ಲಿ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಹಾಗೂ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವ್ರಿಗೆ ಇರುತ್ತೆ. ಮೊದಲನೇ ನೋಡೋದಾದ್ರೆ ಈ ಒಂದು ವಿಡಿಯೋಲ್ಲಿ ನಾವು ಏನೆಲ್ಲ ಟಾಪಿಕ್ಸ್ ಡಿಸ್ಕಸ್ ಮಾಡ್ತೀವಿ ಅನ್ನೋದು ನೋಡೋದಾದ್ರೆ SISO ಅಂಡ್ IC ಯೂಸ್ಡ್ ಫಾರ್ ಇಟ್. SISO ಟೈಪ್ ಏನಿದೆ ರೆಜಿಸ್ಟರ್ದು, ಅದು SISO ಅಂದ್ರೆ ಏನು ಹಾಗೂ ಅದಕ್ಕೆ ನಾವು ಯಾವ ತರದ IC ಅನ್ನ ಬಳಕೆ ಮಾಡ್ತೀವಿ ಅನ್ನೋದನ್ನ, ಹಾಗೂ SIPO ಅಂದ್ರೆ ಏನು ಅಂಡ್ ಅದಕ್ಕೆ ಯಾವ ತರದ IC ಅನ್ನ ನಾವು ಬಳಕೆ ಮಾಡ್ತೀವಿ ಅನ್ನೋದನ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದು ನೋಡೋದಾದ್ರೆ SISO ಅಂದ್ರೆ ಸೀರಿಯಲ್ ಇನ್ ಸೀರಿಯಲ್ ಔಟ್. ಸೀರಿಯಲ್ ಆಗಿ ಇನ್ಪುಟ್ ಅನ್ನು ತಗೊಂಡು ಸೀರಿಯಲ್ ಆಗಿ ಔಟ್ಪುಟ್ ಅನ್ನು ಕೊಡೋ ಅಂಥದ್ದನ್ನ ನಾವು SISO ಶಿಫ್ಟ್ ರೆಜಿಸ್ಟರ್ ಅಂತ ಹೇಳ್ತೀವಿ. ಸೊ serial in serial out SISO shift registers are a kind of shift registers where both data loading as well as data retrieval to or from the shift register occurs in serial mode. So serial shift register SISO andre it's a one kind of shift register. Shift registers alli one taradre shift register, idu one type of shift register. ಯಾವುದ್ರಲ್ಲಾದ್ರೆ ಡಾಟಾ ಲೋಡಿಂಗ್ ಹಾಗೂ ಡಾಟಾ ರಿಟ್ರೈವಲ್ ಅಂದ್ರೆ ಇನ್ಪುಟ್ ಅನ್ನ ಕೊಡುವಂಥದ್ದು, ಔಟ್ಪುಟ್ ನೋಡುವಂಥದ್ದು. ಶಿಫ್ಟ್ ರೆಜಿಸ್ಟರ್ಗೆ ಇನ್ಪುಟ್ ಕೊಡುವಂಥದ್ದು, ಔಟ್ಪುಟ್ ನೋಡುವಂಥದ್ದು ಎರಡೂನು ಸೀರಿಯಲ್ ಮೋಡ್ ಅಲ್ಲೇ ಆಗ್ತದೆ. ಸೀರಿಯಲ್ ಮೋಡ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಒನ್ ಬಿಟ್ ಅನ್ನ ನಾವು ಕೊಡೋದು, ಒನ್ ಆಫ್ಟರ್ ದಿ ಒನ್ ಅನ್ನೋದನ್ನ ಸೀರಿಯಲ್ ಅಂತ ಹೇಳ್ತೀವಿ. ಸೊ n bit synchronous SISO shift register is a sensitive to positive edge of the clock pulse. Here the data word which is to be stored is fed bit by bit at the input of the first flip-flop. So ಏನು ಹೇಳ್ತಾ ಇದ್ದಾರೆ, ಈ ಒಂದು SISO ಶಿಫ್ಟ್ ರೆಜಿಸ್ಟರ್ ನಾವು n ಬಿಟ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ಬೋದು. ಅಂದ್ರೆ n ನಂಬರ್ ಆಫ್ ಫ್ಲಿಪ್ ಫ್ಲಾಪ್ ಗಳನ್ನ ಬಳಕೆ ಮಾಡಿಕೊಂಡು ಎಷ್ಟಾದ್ರೂ ಬಿಟ್ ಗಳನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ನಾವು ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು. ಆದ್ರೆ ಈ ಒಂದು ಶಿಫ್ಟ್ ರೆಜಿಸ್ಟರ್ ಏನಾಗುತ್ತೆ, ಒಂದು ಪಾಸಿಟಿವ್ ಎಡ್ಜ್ ಕ್ಲಾಕ್ ಪಲ್ಸ್ಗೆ ಸೆನ್ಸಿಟಿವ್ ಆಗಿರುತ್ತೆ, ಅಂದ್ರೆ ಸೆನ್ಸಿಬಲ್ ಇರುತ್ತೆ. ಸೊ ಒಂದೊಂದು ಎಡ್ಜ್ ಆಫ್ ಪಾಸಿಟಿವ್ ಎಡ್ಜ್ ಕ್ಲಾಕ್ ಪಲ್ಸ್ಗೆ ಒಂದು ಬಿಟ್ ಡಾಟಾನ ತಗೊಳುತ್ತೆ. ಹಿಯರ್ ದ ಡಾಟಾ ವರ್ಡ್ which is to be stored is fed bit by bit at the input of the first flip flop. ಸೊ ಇಲ್ಲಿರುವಂತಹ ನಾವು ಯಾವ ಡಾಟಾ ವರ್ಡ್ ಅನ್ನ ಆದ್ರೆ ನಾವು ಸ್ಟೋರ್ ಮಾಡಬೇಕಿರತ್ತೆ ಫ್ಲಿಪ್ ಫ್ಲಾಪ್ಸ್ ಅಲ್ಲಿ ಅಥವಾ ಶಿಫ್ಟ್ ರೆಜಿಸ್ಟರ್ಗಳಲ್ಲಿ, ಆ ಒಂದು ಡಾಟಾನ ಬಿಟ್ ಬೈ ಬಿಟ್ ಆಗಿ ಫೀಡ್ ಮಾಡ್ತೀವಿ ನಾವು. ಫೀಡ್ ಮಾಡುವಂತಹ ಒಂದು ಕಂಡೀಷನ್ ಏನು ಅಂದ್ರೆ ಒಂದೊಂದು ಬಿಟ್ ಅನ್ನ ಒಂದ್ರ ನಂತರ ಒಂದನ್ನ ಫ್ಲಿಪ್ ಫ್ಲಾಪಿಗೆ, ಫಸ್ಟ್ ಫ್ಲಿಪ್ ಫ್ಲಾಪ್ ಏನಿರುತ್ತೆ ಅದಕ್ಕೆ ಇನ್ಪುಟ್ ಆಗಿ ನಾವು ಅಪ್ಲೈ ಮಾಡ್ತೀವಿ. ಫರ್ದರ್ ಇಟ್ ಇಸ್ ಸೀನ್ ದಟ್ ದ ಇನ್ಪುಟ್ಸ್ ಆಫ್ all the other flip-flops except the first flip-flop FF1 are driven by the outputs of the preceding ones. ಸೊ ನೋಡ್ರಿ, ಇಲ್ಲಿ ಇದು ಒಂದು ಬ್ಲಾಕ್ ಡಯಾಗ್ರಾಮ್ ಅಂತ ಹೇಳ್ಬೋದು, ಅಥವಾ ಒಳಗಡೆ ಯಾವ ರೀತಿ ನಾವು ಇನ್ಪುಟ್ ಪ್ರಾಸೆಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಫಸ್ಟ್ ಒಂದು ಬಿಟ್ಟು ಉಳಿದಿರೋ ಎಲ್ಲ ನೆಕ್ಸ್ಟ್ ಬರುವಂತಹ ಫ್ಲಿಪ್ ಫ್ಲಾಪ್ಗಳು ಮುಂದಿನ ಪ್ರಿಸೀಡಿಂಗ್ ಅಂದ್ರೆ ಏನು, ಅದಕ್ಕಿಂತ ಮುಂದಿನ ಫ್ಲಿಪ್ ಫ್ಲಾಪಿನ ಔಟ್ಪುಟ್ ನಮಗೆ FFAದು FFBಗೆ, FFA ಔಟ್ಪುಟ್ ಬಂದು FFBಗೆ ಅಪ್ಲೈ ಮಾಡಿರ್ತೀವಿ, FFBದು ಔಟ್ಪುಟ್ ಬಂದು FFC ಅಂಡ್ FFCದು ಬಂದು FFDಗೆ. ಈ ರೀತಿ ಒಂದರ ಔಟ್ಪುಟ್ ಇನ್ನೊಂದರ ಇನ್ಪುಟ್ಗೆ ನಾವು ಕೊಟ್ಟಿರ್ತೀವಿ. ಎಕ್ಸೆಪ್ಟ್ ಫಸ್ಟ್ ಫ್ಲಿಪ್ ಫ್ಲಾಪಿನ ಇನ್ಪುಟ್, ಲಾಸ್ಟ್ ಫ್ಲಿಪ್ ಫ್ಲಾಪಿನ ಔಟ್ಪುಟ್ ಬಂದು ಫ್ರೀ ಆಗಿರ್ತವೆ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ, ಫಸ್ಟ್ ಬಿಟ್ 1 ಅನ್ನ ನಾವು ಫಸ್ಟ್ ಫ್ಲಿಪ್ ಫ್ಲಾಪಿಗೆ ಅಪ್ಲೈ ಮಾಡಿದ್ದೀವಿ, ಸೊ FFAಗೆ.
ಆಮೇಲೆ ಒಂದು ಕ್ಲಾಕ್ ಪಲ್ಸ್ ಅನ್ನ ಅಪ್ಲೈ ಮಾಡಿದವಾಗ ಆ ಫಸ್ಟ್ ಬಿಟ್ ಏನಾಗುತ್ತೆ FFB ಗೆ ಮೂವ್ ಆಗುತ್ತೆ, FFA ಖಾಲಿ ಆಗುತ್ತೆ. ಸೊ ಇಲ್ಲಿ ಸೆಕೆಂಡ್ ಬಿಟ್ ಅನ್ನ ಅಪ್ಲೈ ಮಾಡಿ ಕ್ಲಾಕ್ ಪಲ್ಸ್ ಅನ್ನ ಅಪ್ಲೈ ಮಾಡ್ತೀವಿ. ಸೊ ಇದೇನಾಗುತ್ತೆ ಫಸ್ಟ್ FFB ಅಲ್ಲಿರೋದು FFC ಗೆ ಹೋಗುತ್ತೆ, ಮತ್ತೆ FFA ಅಲ್ಲಿರೋದು FFB ಗೆ ಬರುತ್ತೆ. ಈ ರೀತಿ ಒಂದೊಂದು ಫ್ಲಿಪ್ ಫ್ಲಾಪಿಗೆ ಜಂಪ್ ಹಾಕೊಂತ ಹೋಗುತ್ತೆ. ಸೊ ಇನ್ನೊಂದು ಬಿಟ್ ಅಪ್ಲೈ ಮಾಡಿದವಾಗ FFC ಅಲ್ಲಿ ಇರುತ್ತೆ, FFD ಖಾಲಿ ಇದೆ. ಇವಾಗ FFC ಅಲ್ಲಿರೋದು FFD ಗೆ ಹೋಗುತ್ತೆ. ಈ ರೀತಿ ಪ್ರಾಸೆಸ್ ಕಂಟಿನ್ಯೂಯೇಷನ್ ಆಗತ್ತೆ. ಸೊ ಅಟ್ ಲಾಸ್ಟ್ FFD ಅಲ್ಲಿರೋದು ಔಟ್ಪುಟ್ ಅಲ್ಲಿ ಬರುತ್ತೆ. ಸೊ 1 by 1 ನಮಗೆ ಔಟ್ಪುಟ್ನು ಇದೇ ರೀತಿ ಬರುತ್ತೆ. ಫಸ್ಟ್ FFD ಅಲ್ಲಿದ್ದು ಔಟ್ಪುಟ್ ಬರುತ್ತೆ, FFC ದು ಸೆಕೆಂಡ್ ಬರುತ್ತೆ, FFB ದು ಥರ್ಡ್ ಅಂಡ್ ಲಾಸ್ಟ್ FFA ದು ಔಟ್ಪುಟ್ ಅಲ್ಲಿ ಬರುತ್ತೆ. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡೋಣ. The input of FF2 is driven by the output of FF1. So FF2 ಅಂದ್ರೆ ಇದು, FF1 ಅಂದ್ರೆ ಇದು. ಸೊ FFB FFA ಅಂತ ಹೇಳೋಣ. ಇಲ್ಲಿ ಡಯಾಗ್ರಾಮ್ ಅಲ್ಲಿ ಇರೋ ತರ ಹೇಳ್ಕೊಂಡ್ರೆ ನಮ್ಗೆ ಕನ್ವೀನಿಯಂಟ್ ಇರುತ್ತೆ. ಸೊ FFB ಬಂದು ನಮಗೆ FFA ಔಟ್ಪುಟ್ ಇಂದ ಡ್ರೈವ್ ಆಗುತ್ತೆ. ಸೊ at last the data stored within the register is obtained at the output pin in the nth flip-flop in serial fashion. At last ನಾವು ಎಷ್ಟು ಬಿಟ್ಸ್ ಆದ್ರೆ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ಫ್ಲಿಪ್ ಫ್ಲಾಪ್, ಅಷ್ಟು ಬಿಟ್ಸ್ ಇಂದು ಈ ಲಾಸ್ಟ್ ಅಲ್ಲಿ ಏನು ನಮಗೆ ಸ್ಟೋರ್ ಆಗಿರುತ್ತೆ ಲಾಸ್ಟ್ ಫ್ಲಿಪ್ ಫ್ಲಾಪ್ ಅಲ್ಲಿ, ಅದು ಔಟ್ಪುಟ್ ಅಲ್ಲಿ ಅದ್ರ ನಂತರ ಅದಕ್ಕಿಂತ ಮುಂಚಿನ ಫ್ಲಿಪ್ ಫ್ಲಾಪ್, ಅದ್ರ ನಂತರ ಅದಕ್ಕಿಂತ ಮುಂಚಿನ ಫ್ಲಿಪ್ ಫ್ಲಾಪ್, ಈ ರೀತಿ ಸೀರಿಯಲ್ ಅಲ್ಲಿ ನಮಗೆ ಒಂದರ ನಂತರ ಒಂದು ಔಟ್ಪುಟ್ ನ ಕೊಡುತ್ತೆ ಇದು. ಸೊ ಇದು ಆಯ್ತು ಯಾವ ರೀತಿ ಸೀರಿಯಲ್ ಆಗಿ ಇನ್ಪುಟ್ ಅನ್ನ ತಗೊಳುತ್ತೆ, ಯಾವ ರೀತಿ ಸೀರಿಯಲ್ ಆಗಿ ಔಟ್ಪುಟ್ ಅನ್ನ ಕೊಡುತ್ತೆ. ಅಂಡ್ ಇದಕ್ಕೆ ಬಳಕೆ ಮಾಡುವಂತಹ ಒಂದು IC ಯಾವುದು ಅನ್ನೋದು ನೋಡೋದಾದ್ರೆ, ಸೊ SISO ಹಾಗೂ PISO ಅಂದ್ರೆ ಸೀರಿಯಲ್ ಇನ್ಪುಟ್ ಸೀರಿಯಲ್ ಔಟ್ಪುಟ್ ಅಂಡ್ ಪ್ಯಾರಲಲ್ ಇನ್ಪುಟ್ ಸೀರಿಯಲ್ ಔಟ್ಪುಟ್, ಇವು ಎರಡಕ್ಕೂ ಒಂದೇ IC ಅನ್ನು ಬಳಕೆ ಮಾಡ್ತೀವಿ. ಅದು ಬಂದು IC 7494. ಇದರಲ್ಲಿ 16 ಪಿನ್ IC ಆಗಿರುತ್ತೆ. ಇದು ಸೀರಿಯಲ್ ಇನ್ಪುಟ್ ಇರುತ್ತೆ, ಸೀರಿಯಲ್ ಇನ್ಪುಟ್ ಪಿನ್ ಇರುತ್ತೆ, ಸೀರಿಯಲ್ ಔಟ್ಪುಟ್ ಪಿನ್ ಇರುತ್ತೆ, ಅಂಡ್ ಪ್ಯಾರಲಲ್ ಇನ್ಪುಟ್ಸ್ ಇರ್ತವೆ ಅಂಡ್ ಪ್ಯಾರಲಲ್ ಔಟ್ಪುಟ್ಸ್ ಇರ್ತವೆ. ಇದಕ್ಕೆ ಸೀರಿಯಲ್ ಔಟ್ಪುಟ್ಗೆ ಬರುತ್ತಿದ್ದು. ಸೊ ಹಿಯರ್ SISO ಅಂದ್ರೆ ಸೀರಿಯಲ್ ಇನ್ಪುಟ್ ಅಂಡ್ ಸೀರಿಯಲ್ ಔಟ್ಪುಟ್ ಪಿನ್ಸ್ ಇದಾವೆ. PIS ಅಂದ್ರೆ ಪ್ಯಾರಲಲ್ ಆಗಿ ಇನ್ಪುಟ್ಸ್ ಅನ್ನ ನಾವು 4 ಇನ್ಪುಟ್ ಗಳನ್ನ ಒಂದೇ ಸತಿ ಅಪ್ಲೈ ಮಾಡ್ತೀವಿ ಅಂಡ್ ಬರುವಂತಹ ಔಟ್ಪುಟ್ ಮಾತ್ರ ನಮ್ಗೆ ಸೀರಿಯಲ್ ಆಗಿ ಬರುತ್ತೆ, ಒಂದರ ನಂತರ ಒಂದು ಬರುತ್ತೆ. ಸೊ ಇದು ಬಂದು ನಮ್ಗೇನು ಎರಡಕ್ಕೂ SISOಗೆ PISOಗೆ ಬಳಕೆ ಆಗುವಂತಹ IC ಬಂದು 7494. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಒಂದು ಕ್ಲಾಕ್ ಪಲ್ಸ್ ಇಂದ ವರ್ಕ್ ಆಗುತ್ತೆ. ಸೊ ಪಿನ್ ನಂಬರ್ 12 ಬಂದು ಗ್ರೌಂಡ್, CR ಅಂದ್ರೆ ಕ್ಲಿಯರ್ ಪಿನ್. ಸೊ ಪಿನ್ ನಂಬರ್ 10 ಗೆ ಕ್ಲಿಯರ್ ಅನ್ನ ಫಸ್ಟ್ ಏನ್ ಮಾಡ್ತಾರೆ, IC ಕನೆಕ್ಟ್ ಮಾಡಿದ ತಕ್ಷಣ VCC ಅಂಡ್ ಗ್ರೌಂಡ್ ಕನೆಕ್ಟ್ ಮಾಡಿ ಈ ಒಂದು ಪಿನ್ ಅಲ್ಲಿ ಕ್ಲಿಯರ್ ಇನ್ಪುಟ್ ಅನ್ನ ಅಪ್ಲೈ ಮಾಡ್ತಾರೆ. ಕ್ಲಿಯರ್ ಇನ್ಪುಟ್ ಅನ್ನು ಅಪ್ಲೈ ಮಾಡಿದವಾಗ ಇದುವರೆಗೆ ಏನೆಲ್ಲ ಇದ್ವು ಅದರಲ್ಲಿ ಅದೆಲ್ಲ ಕ್ಲಿಯರ್ ಆಗಿಬಿಟ್ಟು ಇವಾಗ ಕೊಡುವಂತಹ ಇನ್ಪುಟ್ ಗಳನ್ನ ತಗೊಳುತ್ತೆ ಈ ಒಂದು IC. ಸೊ ನೆಕ್ಸ್ಟ್ SIPO ಅಂದ್ರೆ ಸೀರಿಯಲ್ ಇನ್ಪುಟ್ ಅಂಡ್ ಪ್ಯಾರಲಲ್ ಔಟ್ಪುಟ್. ಸೊ ಸೀರಿಯಲ್ ಆಗಿ ಇನ್ಪುಟ್ ಅನ್ನ ಕೊಟ್ರೆ, ಒಂದೊಂದಾಗಿ ನಾವು ಇನ್ಪುಟ್ ಅನ್ನ ಕೊಟ್ರೆ ಒಂದೊಂದು ಫ್ಲಿಪ್ ಫ್ಲಾಪ್ ಅಲ್ಲಿ ಒಂದೊಂದು ಬಿಟ್ ಸ್ಟೋರ್ ಆಗುತ್ತೆ. ಸ್ಟೋರ್ ಆಗಿದ್ಮೇಲೆ ಎಲ್ಲಾ ಒಟ್ಟಿಗೆ ನಮ್ಗೆ ಔಟ್ಪುಟ್ ಅನ್ನ ಕೊಡುತ್ತೆ. ಸೊ ಇನ್ ದಿಸ್ ಟೈಪ್ ಆಫ್ ರೆಜಿಸ್ಟರ್ ದ ಬೈನರಿ ಡಾಟಾ ಇಸ್ ಸ್ಟೋರ್ಡ್ ಈಸ್ ಆಕ್ಸೆಪ್ಟೆಡ್ ಸೀರಿಯಲಿ. ಯಾವುದಾದ್ರೆ ನಾವು ಡಾಟಾ ಸ್ಟೋರ್ ಮಾಡ್ಕೋಬೇಕು ಆ ಒಂದು ಡಾಟಾ ಬಂದು ಸೀರಿಯಲ್ ಆಗಿ ತಗೊಳುತ್ತೆ. ಅಂಡ್ one bit is accepted at the time on line. one time ಅಲ್ಲಿ completely one time ಅಲ್ಲಿ one bit ಮಾತ್ರ accept ಆಗುತ್ತೆ. and the stored information is available on all the output terminals simultaneously. ಯಾವುದಾದ್ರೂ ಸ್ಟೋರ್ ಆಗಿರುತ್ತೆ ಅದು ಔಟ್ಪುಟ್ ಟರ್ಮಿನಲ್ಸ್ ಅಲ್ಲಿ ಸೈಮಲ್ಟೇನಿಯಸ್ ಆಗಿ ನಮಗೆ ಅವೈಲೇಬಲ್ ಇರುತ್ತೆ.
ಇದು ಒಂದು PISO SIPO ಶಿಫ್ಟ್ ರಿಜಿಸ್ಟರ್ ನ ಬ್ಲಾಕ್ ಡಯಾಗ್ರಾಮ್. ಸಿಯರ್ ಡಾಟಾ ಇನ್ಪುಟ್ ಅಂಡ್ ಡಾಟಾ ಔಟ್ಪುಟ್ಸ್ ಸೀರಿಯಲ್ ಆಗಿ ಒಂದೊಂದಾಗಿ ಇನ್ಪುಟ್ ಅನ್ನು ಕೊಡ್ತೀವಿ ಅಂಡ್ ಎಲ್ಲಾ ಔಟ್ಪುಟ್ಗಳು ನಮಗೆ ಒಂದೇ ಸತಿ ಅವೈಲೇಬಲ್ ಇರ್ತವೆ. ಸೊ ಇದು ನಮಗೆ ಎಷ್ಟು ನಂಬರ್ ಆಫ್ ಔಟ್ಪುಟ್ಸ್ ಇರ್ತವೆ ಅನ್ನೋದು ನಾವು ಎಷ್ಟು ಬಿಟ್ಟಿನ ರೆಜಿಸ್ಟರ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಐದರ್ ದೇ ಮೇ ಬಿ 4, 8 ಈ ರೀತಿ ವೇರಿ ಆಗಬಹುದು. ನಾವು ನಮ್ಮ ಅಪ್ಲಿಕೇಶನ್ಗೆ ಕನ್ವೀನಿಯಂಟ್ ಆಗಿ ನಾವು ಆ ಒಂದು ರಿಜಿಸ್ಟರ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕಿರುತ್ತೆ. ಸೊ ಸಿ ಹಿಯರ್ ಇಲ್ಲಿ ಫಸ್ಟ್ ಏನ್ ಮಾಡ್ತಾರೆ, ಕ್ಲಿಯರ್ ಅನ್ನ ಅಪ್ಲೈ ಮಾಡ್ತಾರೆ. ಕ್ಲಿಯರ್ ಸಿಗ್ನಲ್ ಅನ್ನ ಅಪ್ಲೈ ಮಾಡಿದ ತಕ್ಷಣ ಹಿಂದಿನ ಡಾಟಾ ಏನೆಲ್ಲ ಇತ್ತು ಅದು ಎಲ್ಲ ಫ್ಲಿಪ್ ಫ್ಲಾಪ್ಸ್ ಅಲ್ಲಿ ಎಲ್ಲ ಕ್ಲಿಯರ್ ಆಗ್ಬಿಡತ್ತೆ. ನಾವು ಒಂದೊಂದು ಕ್ಲಾಕ್ ಪಲ್ಸಿಗೂ ಒಂದೊಂದು ಇನ್ಪುಟ್ ಅನ್ನ ಕೊಟ್ಕೊಂತ ಹೋಗಿದ್ದವಾಗ ಸೀರಿಯಲ್ ಆಗಿ ಇನ್ಪುಟ್ ಅನ್ನ ಒಂದೇ ಒಂದು ಬಿಟ್ ಅನ್ನ ಒಂದ್ಸತಿ ನಾವು ಕೊಡಬಹುದು. ಸೊ ಎಲ್ಲಾ ಔಟ್ಪುಟ್ಸ್ ಒಂದೇ ಸತಿ ನಮ್ಗೆ ಅವೈಲೇಬಲ್ ಆಗ್ತದೆ. ಸೊ ದಿಸ್ ಇಸ್ SIPO. ಇದಕ್ಕೆ ಬಳಕೆ ಮಾಡುವಂತಹ IC ಅನ್ನು ನಾವು ನೋಡೋದಾದ್ರೆ SIPO ಅಂಡ್ PIPO ಎರಡಕ್ಕೂ ಬರುತ್ತೆ. ಈ ಒಂದು IC ಬಂದು 7495 IC ನಂಬರ್ 7495 ಅಂತ ಹೇಳ್ತೀವಿ. ಇದು ಒಂದು ರಿಜಿಸ್ಟರ್ IC ಅಂತ ಹೇಳ್ಬೋದು. ಸೊ ಇದು ಬಂದು 16-pin dual inline package IC which can be used for making SISO and PISO circuits. ಇದು ಬಂದು 16 ಪಿನ್ನಿನ ಡ್ಯುಯಲ್ ಇನ್ಲೈನ್ ಪ್ಯಾಕೇಜ್ IC ಆಗಿರುತ್ತೆ. ಯಾವುದನ್ನ ಬಳಕೆ ಮಾಡಿಕೊಂಡು ನಾವು SISO ಹಾಗೂ PISO. SISO ಅಂದ್ರೆ ಏನು, SIPO ಅಂಡ್ PIPO. SIPO ಅಂದ್ರೆ ಸೀರಿಯಲ್ ಇನ್ಪುಟ್ ಪ್ಯಾರಲಲ್ ಔಟ್ಪುಟ್ ಹಾಗೂ PIPO ಅಂದ್ರೆ ಪ್ಯಾರಲಲ್ ಇನ್ಪುಟ್ ಅಂಡ್ ಪ್ಯಾರಲಲ್ ಔಟ್ಪುಟ್. ಇವೆರಡಕ್ಕೂ ನಾವು ಬಳಕೆ ಮಾಡ್ಕೋಬಹುದು. So its pin out diagram is as shown in the diagram below. So mode control pin number 6 decides the operation of the shift register either left or right. So ಇಲ್ಲಿ ಒಂದು ಪಿನ್ ಎಕ್ಸ್ಟ್ರಾ ಇರುತ್ತೆ, ಮೋಡ್ ಕಂಟ್ರೋಲ್ ಪಿನ್ ಅಂತ ಹೇಳಿ. ಈ ಒಂದು ಪಿನ್ನಿನ ಕೆಲಸ ಏನು ಅಂತಂದ್ರೆ ನಮಗೆ ಇರೋಂತಹ ಡಾಟಾ ಲೆಫ್ಟ್ ಟು ರೈಟ್ ಶಿಫ್ಟ್ ಆಗಬೇಕಾ ಇಲ್ಲ ರೈಟ್ ಇಂದ ಲೆಫ್ಟಿಗೆ ಶಿಫ್ಟ್ ಆಗಬೇಕಾ ಅನ್ನೋದು ಈ ಒಂದು ಮೋಡ್ ಕಂಟ್ರೋಲ್ ಪಿನ್ ನಮಗೆ ಕಂಟ್ರೋಲ್ ಮಾಡುತ್ತೆ. ಯಾವ ಆಪರೇಷನ್ ಮಾಡಬೇಕು ಅದು ಅನ್ನೋದು ನಮಗೆ ಮೋಡ್ ಕಂಟ್ರೋಲ್ ಪಿನ್ ಕಂಟ್ರೋಲ್ ಮಾಡುತ್ತೆ. So see here there are 2 clock pulses for separate SISO and PIPO and one is clear pin and pin number 7 is ground, pin number 14 is VCC. serial ಆಗಿ ಇನ್ಪುಟ್ ಕೊಡುವಂತದ್ದು pin number 1 and parallel inputs 4 ಇರ್ತವೆ ಅಂಡ್ ಪ್ಯಾರಲಲ್ ಔಟ್ಪುಟ್ಸ್ 4 ಇರ್ತವೆ. ಯಾಕೆ ಅಂತಂದ್ರೆ ಇದರಲ್ಲಿ ಯಾವುದು ಸೀರಿಯಲ್ ಔಟ್ಪುಟ್ ಇರ್ಲಿಕ್ಕಿಲ್ಲ, ಅದಕ್ಕೆ ಸೀರಿಯಲ್ ಔಟ್ಪುಟ್ ಪಿನ್ ಇರಲ್ಲ. ಸೀರಿಯಲ್ ಇನ್ಪುಟ್ ಪ್ಯಾರಲಲ್ ಔಟ್ಪುಟ್ ಅಂಡ್ ಪ್ಯಾರಲಲ್ ಆಗಿ ಇನ್ಪುಟ್ ಕೊಟ್ಟು ಪ್ಯಾರಲಲ್ ಆಗಿ 4 ಔಟ್ಪುಟ್ ಅನ್ನ ಎಟ್ ಎ ಟೈಮ್ ತೆಗೆಯುವಂಥದ್ದು ಈ ಒಂದು IC ಕೆಲಸ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಈ ಒಂದು IC ನ ಬಳಕೆ ಮಾಡಿಕೊಂಡು ಸೀರಿಯಲ್ ಇನ್ಪುಟ್ ಪ್ಯಾರಲಲ್ ಔಟ್ಪುಟ್ ಹಾಗೂ ಪ್ಯಾರಲಲ್ ಇನ್ಪುಟ್ ಪ್ಯಾರಲಲ್ ಔಟ್ಪುಟ್ ಸರ್ಕ್ಯೂಟ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡಬಹುದು. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಮುಂದಿನ ಕ್ಲಾಸಲ್ಲಿ ನಾವು SISO PIPO ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಅನ್ನ ಅಥವಾ ಬೇಸಿಕ್ ಎಕ್ಸ್ಪ್ಲನೇಷನ್ ಅನ್ನ ತಿಳಿಯೋಣ. ಹಾಗೂ ಇನ್ನೊಂದು ಟಾಪಿಕ್ ಬೈ ಡೈರೆಕ್ಷನಲ್ ಶಿಫ್ಟ್ ರಿಜಿಸ್ಟರ್ ಅಂತ ಇದೆ, ಆ ಮೂರನ್ನ ಮುಂದಿನ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಇದರಲ್ಲಿ ನಿಮ್ಗೆ ಯಾವುದೇ ತರಹದ ಡೌಟ್ ಇದ್ದಲ್ಲಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe and press the bell icon for further notifications. Like and share the videos. Thank you.